ಕಮ್ಲಿ, ಇನ್ನೊಂದ್ಕಿತ್ತ ಯೋಚನೆ ಮಾಡಿ ನೋಡೆ. ನಿಮ್ಮವ್ವ ಏಟ್ ಆಸೆಯಿಂದ ಈ ಓಲೆ ನಿಂಗೆ ಹಾಕ್ಸೋಳೆ. ಈಗವಳಿಗೆ ಎಪ್ತಿಗೆ ನಿಂತಾವಿರೋದು ಇದು ಒಂದೇಯ. ಇದ್ನು ಮಾಡ್ತೇನೆ ಕಮ್ಲಿ. ಬಾ ನಿಂಗೆ. ಹೇಳಿಮ್ಮ, ಕೂತ್ಕೊಳ್ಳಿ. ಅವ್ವ, ನನ್ನ ಓದಕ್ ಬೆಂಗಳೂರು ಕಳ್ಸವ್ವ. ನಿನ್ನ ಬೆಂಗಳೂರಿಗೆ ಕೆಲ್ಸಕ್ಕೆ ನಮ್ ತವ ದುಡ್ಡಿಲ್ಲ ಅಂತ ಎಷ್ಟ್ ಸಲ ಹೇಳೋದ್ ನಿನಗೆ? ಅಲ್ಲ, ಈ ಹಳ್ಳಿಲಿರೋ ಯಾವ ಮಕ್ಳಿಗೂ ಇಲ್ದಿರೋ ಆಸೆ ನಿನಗೆ ಯಾಕೆ ಅಂತೀನಿ? ನನ್ನ ಬೆಂಗಳೂರು ಕಳ್ಸು ಸಾಕು. ನೀನೇನ್ ದುಡ್ಡು ಕೊಡ್ಬೇಡ, ನಾನೇ ಕೆಲ್ಸಕ್ಕೆ ಹೋಗ್ಕೊಂಡು ಓದ್ಕತೀನಿ. ಚಿನ್ನ ಚೆನ್ನಾಗಿದೆ, ಮಾರ್ಲಿಕ್ಕ ಅಡ ಇಡ್ಲಿಕ್ಕ? ಅಡ ಮಾಡಿಕೊಂಡು ಕಾಸು ಕೊಡಿ ಅಣ್ಣ, ಯಾರಿಗೂ ಕೊಡ್ಬೇಡಿ, ನಾನೇ ಬಂದ್ ಬಿಡ್ಸ್ಕತೀನಿ. ಹಂಗೆಲ್ಲ ಯಾರಿಗೂ ಕೊಡಕ್ ಬರಂಗಿಲ್ಲ ಬಿಡಮ್ಮ. ಹಾ ತಗೊಳ್ಳಿ, 5000 ಇದೆ, 5000 ತಗೊಳ್ಳಿ. ಸರ್, ನಮ್ಗೆ 20,000 ಬೇಕು. ಏನು 20,000ನಾ? ಏನಮ್ಮ, ಚಿನ್ನ ಚೆನ್ನಾಗಿದೆ ಅನ್ಬಿಟ್ಟು 5,000 ಕೊಡ್ತಾ ಇದೀನಿ. 20,000 ಎಲ್ಲ ಚಾನ್ಸೇ ಇಲ್ಲ. ಸರ್ ಪ್ಲೀಸ್ ಸರ್, ನಾನೇ ಬಂದ್ ವಾಪಸ್ ಬಿಡ್ಸ್ಕೊತೀನಿ. ಇಷ್ಟು ಚಿನ್ನಕ್ಕೆ 20,000 ಹೇಗಮ್ಮ ಕೊಡೋದು? ಬೇರೆ ಏನಾದ್ರೂ ಒಡವೆ ಇದೆಯಾ? ಸರ್ ಪ್ಲೀಸ್ ಸರ್, ಒಂದ್ಕಿಂತ ಸಹಾಯ ಮಾಡಿ ಸರ್. ಎದ್ದಾಳ್ರಮ್ಮ, ಹಿಂಗೆಲ್ಲ ಎಮೋಷನ್ಸ್ ನೋಡಿದ್ರೆ ನನ್ ಬಿಸ್ನೆಸ್ ಆಗಲ್ಲ. ಎದಳಿ ಹೋಗಿ, ಹೋಗ್ರಮ್ಮ ಹೋಗಿ. ಹುಡುಗಿರ ನಿಂತ್ಕೊಳ್ಳಿ, ನಾನು ಬರ್ತಾ ಇದ್ದೀನಿ. ಹಾ ಕೇಳ್ದಲ್ಲವಾ, 20,000 ಐತೆ ತಗೋ. ಅಣ್ಣ ಆಗಕ್ಕಿಲ್ಲ ಅಂದ್ರಿ? ಆಗಕ್ಕಿಲ್ಲ ಅಂದಿದ್ದೆ, ಆದ್ರೆ ಕಮ್ಲಿ ಸುಮ್ಕೆ ಕೊಟ್ಟಾಗ ಬ್ಯಾಡ ಅಂತ್ಯ. ಏನೋ ಒಳ್ಳೆ ಮನ್ಸ್ ಬಂದ್ ಕೊಡ್ತವ್ರೆ. ಸ್ಯಾನೆ ಥ್ಯಾಂಕ್ ಯು ಸರ್. ಅಣ್ಣ, ಅವ್ವ ಕೊಡ್ಸಿದ್ ಬಾಲೆ ಜ್ವಾಪನ. ಆಯ್ತವ. ಏಯ್, ಯಾಕೆ ಕಣ್ಣು ಎಲ್ ಮಾಡಿಕೊಂಡಿದ್ಯಾ? ಇಡೀ ಕಾಲೇಜ್ ನಿಂದು ಅನ್ನೋ ದಿಮಾಕ. ಸ್ವಲ್ಪ ತಗ್ಗಿ ಬಗ್ಗಿ ನಡ್ಕ. ನಾವುವೇ ಫೀಸ್ ಕಟ್ಟಿದೀವಿ,
ಈಗ ಕಾಲೇಜಾಗ ನಮಗೂ ಈಕ್ವಲ್ ರೈಟ್ಸ್ ಐತಮ್ಮಿ. ಕಮ್ಲಿ ಎಲ್ಲೋ ಸೀದೋಯ್ತಾ ಇರೋ ವಾಸನೆ ಬತ್ತೈತಲ್ವಾ? ಏಯ್ ನಿನ್ನ ನೀನ್ ಏಟೇ ಕೋಪ ಪಟ್ರುವೆ ಕೂಗಾಡಿದ್ರುವೆ ನಾವಿನ್ಯಾವ್ದಕ್ಕೂ ಎದ್ದರ್ಕಿಲ್ಲ. ಈಗ ಸೀದ್ವಾಗದಲ್ಲ ಹತ್ಕೊಂಡ್ ಉರಿತೈತೆ ನೋಡ್ಕಂಬ್ಲಿ. ಋಷಿ, ದಿಸ್ ಇಸ್ ಟೂ ಮಚ್. ನಂಗೂ ನೋಡಿ ನೋಡಿ ಸಾಕಾಗೋಗಿದೆ. ಪ್ರತಿ ಸಲ ಆ ಹಳ್ಳಿ ಗುಗುಗಳಿಗೆ ಯಾಕೆ ಹೆಲ್ಪ್ ಮಾಡ್ತಿದ್ಯಾ? ಈಗ ಫೀಸ್ ಕಟ್ಟೋಕ್ಕೂ ದುಡ್ಡು ಕೊಟ್ಟಿದ್ದು ನೀನೇ ಅಲ್ವಾ? ಹೇಳಿ ಏನು? ಋಷಿ, ಆ ಬೆಗ್ಗರ್ಸ್ಗೆ ಹೆಲ್ಪ್ ಮಾಡಿದ್ ನೀನೇ ತಾನೆ? ಇನ್ನೊಂದ್ ಮಾತು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಅವ್ರಿಗೆ ಪದೇ ಪದೇ ಕಷ್ಟ ಕೊಟ್ಟು ಈಗ ಅವ್ರ ಈ ಸ್ಥಿತಿಗೆ ಬರೋ ಹಾಗೆ ಮಾಡಿದ್ದು ನೀನೇನಾ? ಪಾಪ
ಅಮ್ಮಾಯಕರಿಗೆ ಅನ್ಯಾಯ ಮಾಡ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಎಷ್ಟೋ ಸಲ ನಿನ್ ಹುಡುಗಾಟನೆಲ್ಲ ಸಹಿಸ್ಕೊಂಡಿದೀನಿ, ಬಟ್ ನಾಟ್ ಎನಿಮೋರ್. ನಿನ್ ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ನನ್ನ ದೃಷ್ಟಿನೇ ತಾಕತ್ತೇನೋ. ತಾಕೆ ಬಿಡ್ತಲ್ಲ. ಕಮ್ಲಿ, ನಿನ್ ಕಾಲ್ ಗೆಜ್ಜೆಗೂ ಸುಸ್ತಾಗಿದೆ ಅನ್ಸುತ್ತೆ. ತಗೋ, ಬಿಸಿ ಬಿಸಿ ಪಾಯಸ ಕುಡಿ. ಇಲ್ಲ ಅಕ್ಕ, ಪರವಾಗಿಲ್ಲ, ನಾ ಆಮ್ಯಾಗ ಕುಡಿತೀನಿ. ಅಯ್ಯೋ, ನಮ್ ಗಿರ್ಜಕ್ಕ ಮಾಡಿದ ಗಸಗಸೆ ಪಾಯಸ ಸಖತ್ತಾಗಿರುತ್ತೆ. ಬಿಸಿ ಬಿಸಿಯಾಗಿ ಕುಡಿದ್ರೆ ಅದ್ರ ಮಜಾ. ತಗೋ. ಗಸಗಸೆನಾ? ಇದನ್ ಕುಡ್ದ್ವಾದ್ರೆ ಹಾಸ್ಟೆಲ್ಗೆ ಹೋಗಿ ಸೀದಾ ಮನಿಕಬೇಕು ಅಟ್ಟೆಯ. ವಾ ಅಕ್ಕ, ಸೆಂದಾಗೈತೆ. ನನ್ನ ಅವನು ಹಿಂಗೆ ಸ್ಯಾನೆ ದ್ರಾಕ್ಷಿ ಗೋಡಂಬಿ ಹಾಕಿ ಮಾಡೋಳು. ಕುಡಿತಾ ಇದ್ರೆ ಜುಯ್ ಅಂತ ನಿದ್ದೆ ಇಳಿತೈತೆ. ಕಮ್ಲಿ, ನಿಂಗೂ ಇದೆಲ್ಲ ಮಾಡಕ್ ಬರುತ್ತಾ? ಅಯ್ಯ, ಇದೇನಕ್ಕ ಹಿಂಗ್ ಕೇಳ್ಬಿಟ್ರಿ? ಬುಟ್ರೆ ಗಸಗಸೆ ಪಾಯಸ ಏನು, ಮಾಲಯ ಅಮಾವಾಸ್ಯೆ ಅಡ್ಗೆನು ಮಾಡಾಕ್ತೀನಿ. ಸರಿನಕ್ಕ, ನಾನ್ ಲೋಟ ತೊಳ್ದ್ ಮಾಡಕ್ಬಿಟ್ಟು ಹೋಯ್ತೀನಿ, ಹೊಸಿ ಓದ್ಕೊಳ್ಳೋದೈತೆ. ಸರಿನಮ್ಮ. ಕಮ್ಲಿ, ನಮ್ ನಮಿತಾ ಹೇಗೆ? ಚೆನ್ನಾಗ್ ಕಲಿತೀಯಳ? ಮೂರಕ್ಕ ಚುರ್ಕಾಗವಳೆ, ಬಿದ್ನೆ ಕಲ್ತ್ಕತ್ತಾಳೆ. ಗುಡ್ ಗುಡ್. ನಮ್ ರಿಷಿ? ಹ? ಅದು ನಮ್ ರಿಷಿ ನೋಡು, ನಿಮ್ಮೂರಲ್ಲಿ ಹಾಕೊಳ್ಳೋ ಹಾಗೆ ಡ್ರೆಸ್ ಹಾಕೊಂಡಿದಾನಲ್ವಾ? ಚೆನ್ನಾಗಿದ್ಯಾ? ಅಯ್ಯೋ ಅಕ್ಕ, ನಮ್ಮೂರ್ನಾಗೆ ಹಿಂಗೆಲ್ಲ ಡ್ರೆಸ್ ಹಾಕೊಳಕಿಲ್ಲ. ಏನಿದ್ರು ಲುಂಗಿನೋ ಪಂಚನೋ ಉಟ್ಕೋತಾರೆ ಅಟೆಯ. ನಾ ಹಿಂಗ್ ಬರ್ತೀನಿ. ಒಂದೆರಡು ಪಂಚೆ ಪಾರ್ಸಲ್ ಹೇಳೋಣ. ನೋಡಿ ಅದ್ಗೆ ಚಿನ್ನಿ ಆಡ್ಕೋತಿದ್ದಾಳೆ. ನೀನ್ ಆಡ್ತಿರೋದಕ್ಕೆ ನಾನು ನಿನ್ನ ಆಡ್ಕೋಬೇಕು. ಅದ್ಗೆ ನಡಿಲಿ ನಡಿಲಿ.
ಮುಖ ನೋಡೋದಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆ ಬೇಬಿ ಒಂಟಿಯಾಗಿ ಕೂತಿದ್ಯಾ ಹೀಗೆ? ಮುಖ ಬೇರೆ ಡಲ್ ಆಗಿದೆ. ಕಮಾನ್ ಚೇರ್ ಅಪ್. ಸುಮ್ನಿರಿ ಅಮ್ಮಮ್ಮ. ಕಾಲೇಜಲ್ಲಿ ಏನಾಯ್ತು ಅಂತ ಗೊತ್ತಿಲ್ಲದೆ ಸಮಾಧಾನ ಮಾಡಕ್ ಬರ್ಬೇಡಿ. ಏನ್ ನಡೀತು ಅನ್ನೋದು ನನಗೆ ಗೊತ್ತು. ಎಸ್ ಬೇಬಿ, ಕಾಲೇಜಲ್ಲಿರೋ ಗೋಡೆ ಕಿಟಕಿಗಳು ನನಗೆ ವಿಷಯ ತಲುಪಿಸುತ್ತೆ. ಹಾಗೆ ಕಾಲೇಜಲ್ಲಿ ನಿನ್ನ ರಿಷಿ ಮಧ್ಯೆ ಏನ್ ನಡೀತು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಗೊತ್ತಿದ್ದು ನನ್ನ ಕಾಮ್ ಡೌನ್ ಮಾಡಕ್ ಬಂದ್ರ? ಅನಿಕಾ, ನೀನ್ ಇಲ್ಲೇ ತಪ್ಪು ಮಾಡ್ತಿರೋದು. ಪ್ರೀತಿ ಮಾಡೋದು ಮಾತ್ರ ಅಲ್ಲ ಬೇಬಿ, ಅದನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅದು ತುಂಬಾ ಮುಖ್ಯ. ಬೇಬಿ, ನಿನಗೊಂದು ಸೀಕ್ರೆಟ್ ಹೇಳ. ಎಲ್ಲಾ ಗಂಡಸರು ಸಾಕೋ ನಾಯಿ ಮರಿಗಳಿದ್ದ ಹಾಗೆ. ನೀನ್ ಅವುಗಳ ಮೇಲೆ ರೇಗಿದ್ರೆ ಅವು ಕೂಡ ಹಾಗೆ ರಿಯಾಕ್ಟ್ ಮಾಡ್ತವೆ. ಅದೇ ನೀನು ಆ ಪಪ್ಪಿನ ಸ್ವಲ್ಪ ಪ್ರೀತಿಯಿಂದ ಮುದ್ದು ಮಾಡಿ ನೋಡು, ಬಾಲ ಅಳ್ಳಾಡ್ಸ್ಕೊಂಡು ನಿನ್ನ ಹಿಂದೆನೆ ಬರುತ್ತೆ. ಗಂಡಸರು ಬಂಡವಾಳನೇ ಅಷ್ಟು ಬೇಬಿ. ಹಾ, ಇನ್ನೊಂದು, ನೀನು ಆ ಕಮಲಿ ವಿಷಯನ ತಲೆಯಿಂದ ಕಿತ್ತು ಬಿಸಾಕಿ ನಿನ್ನ ರಿಷಿನ ಪ್ರೀತಿಯಿಂದ ಮುದ್ದು ಮಾಡು. ತಾನಾಗಿಯೇ ನಿನ್ನ ಹತ್ರ ಬರ್ತಾನೆ. ಓಕೆ? ಅಮ್ಮಮ್ಮ, then I already have an idea. Very good. Sinusoid is a mathematical curve that disturbs a periodical oscillation. ಕಮಲಿ, ಒಬ್ಳೆ ಎಲ್ಲಿಗೆ ಹೋಗಿದ್ದೆ ಕಮಲಿ? ಪಟ್ನಾ ಅಷ್ಟೊಂದು ಪಳಗ್ಬಿಡ್ತಾ? ಇಲ್ಲ ಅಜ್ಜಿ, ರಿಷಿ ಸರ್ ಮನೆಗೆ ಹೋಗಿದ್ದೆ. ಅವ್ರ ಮನೆಯಾಗೆ ಪುಟ್ಟಿ ನಮಿತಾಗೆ ಡ್ಯಾನ್ಸ್ ಹೇಳ್ಕೊಡ್ತೀವ್ನಿ. ಓಹ್, ಪರವಾಗಿಲ್ವೇ? ನಿಂಗ್ ಡ್ಯಾನ್ಸ್ ಹೇಳ್ಕೊಡಕ್ಕೂ ಬರುತ್ತಾ? ಕಲಿಯೋದ್ರ ಜೊತೆಗೆ ಕಲ್ಸೋ ಗುರುನೂ ಆಗ್ಬಿಟ್ಟಿದೀಯಾ? ಒಳ್ಳೆ ಕೆಲ್ಸ ಕಣಮ್ಮ. ನಾನ್ ನಿನ್ ನೋಡೋಕೆ ಅಂತಾನೆ ಹಾಸ್ಟೆಲ್ ಹತ್ರ ಹೋಗ್ತಾ ಇದ್ದೆ. ನೀನ್ ಇಲ್ಲೇ ಸಿಕ್ಕಿದ್ ಒಳ್ಳೇದಾಯ್ತು. ನನ್ ನೋಡಕ್ಕ ಏನಿಸ್ಯ ಅಜ್ಜಿ? ನನ್ ಕಳೆದೋಗಿರೋ ಮೊಮ್ಮಗಳು ಸಿಗ್ಲಿ ಅಂತ ನಾಳೆ ನಮ್ಮ ಮನೇಲಿ ಕನ್ಯಾ ಮುತ್ತೈದೆ ಪೂಜೆ ಇಟ್ಕೊಂಡಿದೀವಿ. ನೀನು ನಿನ್ ಫ್ರೆಂಡು ಇಬ್ರು ತಪ್ಪದೆ ಬರ್ಬೇಕು. ಅಲ್ಲ ಅಜ್ಜಿ, ಅದು ಕಾರಣ ಏನು ಕೊಡೋ ಹಾಗಿಲ್ಲ. ನನ್ ಮೊಮ್ಮಗಳ ಸ್ಥಾನ ತಗೊಂಡಿದ್ಯಾ ತಾನೆ? ಒಂದ್ ನಿಮಿಷ ಇರು. ತಗೋ ಅಜ್ಜಿ, ಅದು ಇದು ನನ್ನ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ನೋಡು, ನಾಳೆ ನಮ್ಮನೆಗೆ ಪೂಜೆಗೆ ಬರೋವಾಗ ಇದ್ರಲ್ಲಿರೋ ಸೀರೆನೆ ಉಟ್ಕೊಂಡ್ ಬರ್ಬೇಕು, ಸರಿನಾ? ಹೇಳ್ದಷ್ಟು ಮಾಡು. ತಗೋ.